ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇನ್ನೇನು ರೀ, ಗಣಪತಿ ಹಬ್ಬ ಅಂತೂ ಸಮೀಪ ಬತ್ರಿ. ಗಣಪತಿಗೆ ಪ್ರಿಯವಾದಂತಹ ಮೋದಕನ್ನು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನೆ ರೀ. ಮೋದಕ ಒಳಗೆ ಬಹಳ ರೀತಿಯ ಮೋದಕವನ್ನು ಮಾಡ್ತಾರೆ. ಕರಿದ ಮೋದಕ್ ಮತ್ತು ಹಾಲಿನಿಂದ ಮಾಡಿರೋ ಮೋದಕ್, ಬೇಸನ್ ಮೋದಕ್ ಅಥವಾ ರವಾ ಮೋದಕ್, ಈ ರೀತಿ ವಿಧವಾದಂತಹ ಮೋದಕವನ್ನು ನಾವು ನೈವೇದ್ಯಕ್ಕೆ ಮಾಡ್ಕೋಬೋದು ರೀ. ನಾನಿಲ್ರಿ ಹಾಲು ಮತ್ತು ಹಾಲಿನ ಪೌಡರಿಂದ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನೆ ರೀ. ಮೊದಲಿಗೆ 1 ಕಪ್ ಆಗುವಷ್ಟು ಹಾಲನ್ನು ಹಾಕೊಂಡೇನಿ ರೀ. ಅದಕ್ಕೆ 1.5 ಕಪ್ ಆಗುವಷ್ಟು ಹಾಲಿನ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಗಂಟುಗಳ ಆಗಲಾರ್ದೆ ಏನು ಮಾಡ್ಬೇಕ್ರಿ, ಇದನ್ನ ಮಿಕ್ಸ್ ಮಾಡಿಕೊಂಡು ಈಗ ನಾನಿಲ್ರಿ ಒಂದು ಅರ್ಧ ಚಮಚ ಆಗುವಷ್ಟು ಫುಡ್ ಕಲರನ್ನು ಹಾಕೊಂಡೇನಿ ರೀ. ನಾನಿಲ್ರಿ ಆರೆಂಜ್ ಫುಡ್ ಕಲರ್ ಹಾಕೊಂಡೇನಿ ರೀ. ಈ ರೀತಿ ನೀವು ಬೇರೆ ಬೇರೆ ಥರ ಕಲರನ್ನು ಹಾಕ್ಕೊಂಡು ನೀವು ವಿಧವಾಗಿ ಮೋದಕನ್ನು ಮಾಡ್ಕೋಬೋದು ರೀ. ಈಗ ಫುಡ್ ಕಲರನ್ನು ಹಾಕ್ಕೊಂಡು ಏನು ಮಾಡ್ಬೇಕು ರೀ, ಚೆನ್ನಾಗಿ ಇದನ್ನ ಗಟ್ಟಿ ಆಗುವವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು ರೀ. ಇದು ಪಾತ್ರೆ ತಳಕ್ಕೆ ಹತ್ಕೋಬಾರ್ದು ರೀ. ಅಲ್ಲಿ ತನಕ ನೀವು ಏನು ಮಾಡ್ಬೇಕು ರೀ, ಗಟ್ಟಿ ಆಗುವವರೆಗೂ ಮಾಡ್ಕೋಬೇಕು ರೀ. ನೀವು ಬೇಕ್ರಿಯಲ್ಲಿ ನೋಡ್ಬೋದು ರೀ, ಪೇಡ ಮತ್ತು ಈ ರೀತಿ ಮೋದಕವನ್ನು ನಾವು ನೋಡಿದ್ದೀವಿ ರೀ. ಅದೇ ರೀತಿಯಲ್ಲಿ ನಾವು ಮನೆಯಲ್ಲಿ ಕೂಡ ಇಷ್ಟು ಸುಲಭವಾಗಿ ಮಾಡ್ಕೋಬೋದು ರೀ. ಬೇಕ್ರಿಯಲ್ಲಿ ಸಿಗುವಂತಹ ಈ ಸ್ವೀಟನ್ನು ಮನೆಯಲ್ಲಿ ಈ ವರ್ಷ ನೀವು ಗಣೇಶ ಹಬ್ಬಕ್ಕೆ ನೈವೇದ್ಯಕ್ಕೆ ಒಮ್ಮೆ ಮಾಡಿ ನೋಡಿರಿ. ಅದು ಸ್ವಲ್ಪ ಗಟ್ಟಿ ಹಾಕೋತ ಬರತೈತೆ ರೀ. ಈ ರೀತಿ ಗಟ್ಟಿ ಆಗುವವರೆಗೂ ನಾವು ಮಿಕ್ಸ್ ಮಾಡ್ಕೋತಾ ಇರ್ಬೇಕು ರೀ. ಅಂದ್ರೆ ಪರ್ಫೆಕ್ಟಾಗಿ ಏನಾಗ್ತಾವೆ ರೀ, ಮೋದಕ ಮಾಡ್ಕೋಬೋದು ರೀ. ಇದನ್ನ ಹಾಕ್ಕೊಂಡು ಈಗ ಚೆನ್ನಾಗಿ ಏನು ಮಾಡ್ಬೇಕು ರೀ, ಇದನ್ನ ಮಿಕ್ಸ್ ಮಾಡಿಕೊಂಡು ನಾನಿಲ್ರಿ ಸಕ್ಕರೆ ಪೌಡರನ್ನು ಮಾಡಿಟ್ಕೊಂಡೇನಿ ರೀ. ಅದನ್ನ ಸೇರಿಸ್ಕೊಂಡೇನಿ ರೀ 1/4 ಕಪ್ ಆಗೋಷ್ಟು. ಇನ್ನೂ ಸ್ವಲ್ಪ ನೀವು ಗಟ್ಟಿ ಹಾಕೋಬೇಕ್ರಿ. ಅದು ಮಿಕ್ಸ್ ಮಾಡ್ಕೋತಿರ್ರಿ. ಪಾತ್ರೆ ತಳ ಬಿಡುವವರೆಗೂ ನಾವು ಏನು ಮಾಡ್ಬೇಕು ರೀ, ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕು ರೀ. ನೋಡಿರಿ, ಈಗ ಪಾತ್ರೆ ತಳಕ್ಕೆ ಹತ್ಕೊನಿಲ್ರಿ ಎಷ್ಟಾಗಿತ್ತು ರೀ, ಆವಾಗಿನಕ್ಕಿಂತ ಈಗ ಸ್ವಲ್ಪ ಏನಾಗಿತ್ತು ರೀ, ಇದು ಗಟ್ಟಿ ಹಾಕೋತ ಬಂದೈತೆ ರೀ. ನೀವು ಬೇಕಾದರೆ ಇದಕ್ಕೆ ಏನು ಮಾಡ್ಬೇಕು ರೀ, 2 ಚಮಚ ತುಪ್ಪನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರೀ. ನೋಡಿರಿ, ಇದು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋತ ಏನಾಗತ್ತೈತೆ ರೀ, ಈಗ ಗಟ್ಟಿ ಹಾಕೋತ ಬರತ್ತೈತೆ ರೀ. ಈ ರೀತಿ ಗಟ್ಟಿ ಆಗುವವರೆಗೂ ನಾವು ಏನು ಮಾಡ್ಬೇಕು ರೀ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಇರ್ಬೇಕು ರೀ. ಇದು ಎಲ್ಲಿವರೆಗೂ ಅಂದ್ರೆ ರೀ, ಪೂರ್ತಿ ಪಾತ್ರೆ ತಳ ಬಿಡ್ಬೇಕು ರೀ. ಅಲ್ಲಿ ತನಕ ನೀವು ಏನು ಮಾಡ್ಬೇಕು ರೀ, ಇದನ್ನ ಮಿಕ್ಸ್ ಮಾಡ್ಕೋತಿರ್ಬೇಕು ರೀ. ನೋಡಿರಿ, ಅದು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋತ ಏನಾಗತ್ತೈತೆ ರೀ, ಗಟ್ಟಿ ಆಕಾರಕ್ಕೆ ಬರತ್ತೈತೆ ರೀ. ಪೂರ್ತಿ ಪೇಡ ಅಂತಾರಲ್ರಿ, ಆ ರೀತಿ ಆಗ್ಬೇಕು ರೀ. ನೀವು ಬೇಕ್ರಿಯಲ್ಲಿ ಸಿಗುವಂತಹ ಸ್ವೀಟನ್ನು ಈ ರೀತಿ ನೀವು ಮನೆಯಲ್ಲಿ ಈ ವರ್ಷ ಗಣೇಶ ಹಬ್ಬಕ್ಕೆ ಗಣಪತಿಗೆ ಮೋದಕವನ್ನು ಮಾಡ್ಕೋಬೋದು ರೀ. ಗಟ್ಟಿ ಆದ ತಕ್ಷಣ ನೀವು ಏನು ಮಾಡ್ಬೇಕು ರೀ, ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ರಿ. ಈಗ ನೋಡಿರಿ, ಈಗ ಇದು ಗಟ್ಟಿನೂ ಆಗೈತೆ ರೀ. ಈಗ ನಾನಿಲ್ರಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಈಗ ಮೋದಕ ಮಾಡೋ ಮೋಲ್ಡ್ ಏನಿರ್ತೈತಲ್ಲ ರೀ, ಅದಕ್ಕೆ ಸ್ವಲ್ಪ ತುಪ್ಪನ ಹಚ್ಚಿ ನಾವು ಏನು ಮಾಡ್ಬೇಕು ರೀ, ಮೋದಕವನ್ನು ರೆಡಿ ಮಾಡ್ಕೊಂಡ್ರಿ. ಇದೇ ರೀತಿ ಎಲ್ಲ ಮೋದಕವನ್ನು ಮಾಡಿ ಈ ವರ್ಷ ನೀವು ಗಣೇಶನಿಗೆ ನೈವೇದ್ಯಕ್ಕೆ ಮಾಡಿ ನೋಡಿರಿ. ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ನೀವು ತುಂಬ ಸುಲಭವಾಗಿ ಮೋದಕವನ್ನು ಮಾಡ್ಕೋಬೋದು ರೀ. ಮತ್ತು ಮಕ್ಕಳಿಗೂ ಸಹ ಈ ವರ್ಷ ನೀವು ಈ ರೀತಿ ಮೋದಕವನ್ನು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ಸುಲಭವಾಗಿ ನೀವು ದೇವರ ನೈವೇದ್ಯಕ್ಕೆ ಮಾಡ್ಕೋಬೋದು ರೀ. ಮತ್ತು ಟೈಮು ಕೂಡ ಕಡಿಮೆ ಏನು ಹತ್ತೈತೆ ರೀ, ಬಹಳ ಹೊತ್ತೇನು ಆಗಂಗಿಲ್ಲ ರೀ. ಅಷ್ಟು ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕುವಂತಹ ಸ್ವೀಟ್ ಇದು ಮೋದಕ. ಹೆಂಗೈತೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.